ನನ್ನ ಹೋದ ವ್ಲಾಗಲ್ಲಿ ನಾನು 3 ವೆಜಿಟೇರಿಯನ್ ರೆಸಿಪೀಸ್ನ ಶೇರ್ ಮಾಡಿದ್ದೆ. ಗೆಸ್ಟ್ ಬಂದರೆ ಸಡನ್ನಾಗಿ ಹೇಗೆ ದಿಢೀರಾಗಿ ಅವ್ರಿಗೋಸ್ಕರ ಸ್ಪೆಷಲ್ ಅಡುಗೆಗಳನ್ನ ಮಾಡ್ಬೋದು ಅಂತ. ಇವತ್ತಿನ ಈ ವ್ಲಾಗಲ್ಲಿ ನಾವು ಲಾಸ್ಟ್ ವೀಕೆಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಿದ್ವಿ, ಏನೇನು ತಿಂದ್ವಿ, ನಮ್ಮ ರುಟೀನ್ ಹೇಗಿತ್ತು, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರುಟೀನ್ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ವೆಜಿಟೇರಿಯನ್ ರೆಸಿಪಿ ಮತ್ತು 2 ನಾನ್ ವೆಜಿಟೇರಿಯನ್ ರೆಸಿಪೀಸ್ ಇದೆ. ಸೊ ವೆಜಿಟೇರಿಯನ್ ಅವರು ಬೇಜಾರು ಮಾಡ್ಕೋಬೇಕಾಗಿಲ್ಲ, ನಾನ್ ವೆಜಿಟೇರಿಯನ್ ಅವರು ಬೇಜಾರು ಮಾಡ್ಕೋಬೇಕಾಗಿಲ್ಲ, 2 ಥರ ರೆಸಿಪೀಸ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಮೊದಲನೇ ರೆಸಿಪಿಯಿಂದ ಶುರು ಮಾಡೋಣ. ಮೊದಲಿಗೆ ನಾನು ತೋರಿಸ್ತಾ ಇರೋದು ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿ. ಇದು ಅಮ್ಮನ ರೆಸಿಪಿ, ತುಂಬಾ ಈಸಿ, ತುಂಬಾ ಸಿಂಪಲ್, ಬೇಗನೆ ಆಗೋಗುತ್ತೆ. ಸೊ ಹೇಗೆ ಮಾಡ್ತಾರೆ ಅಮ್ಮ ಅಂತ ನೋಡೋಣ. ಅಮ್ಮ ಈಗ ಖಾರ ರುಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಿಡಿ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ 1 ಹಿಡಿಯಷ್ಟು ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ 1.5 ಟೀ ಸ್ಪೂನಷ್ಟು, ಸ್ವಲ್ಪ ಅರಿಶಿನದ ಪುಡಿ, 4 ಲವಂಗ, 5-6 ಪೆಪ್ಪರ್ ಅಂದರೆ ಕಾಳುಮೆಣಸು, ಮತ್ತು ಅರ್ಧ ಇಂಚಷ್ಟು 2 ಪೀಸ್ ಚಕ್ಕೆ, ಮತ್ತು ಒಂದು ಏಲಕ್ಕಿ, ಸ್ವಲ್ಪ ಹುಣಸೆಹಣ್ಣು, ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನಾನು ಇದನ್ನು ಪೇಸ್ಟ್ ಮಾಡೋಕ್ಕೆ ನಾನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕ್ತಾಯಿದ್ದೀನಿ. ಈ ಮಿಕ್ಸರ್ ಗ್ರೈಂಡರ್ ಬಗ್ಗೆ ನೀವು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಲಿಂಕ್ಸ್ ಶೇರ್ ಮಾಡಿ ಅಂತ. ನಾನು ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋನೇ ಮಾಡಿದ್ದೀನಿ, ಬಟ್ ಸ್ಟಿಲ್ ಈ ವಿಡಿಯೋ ಕೆಳಗೂ ಕೂಡ ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಿಕ್ಕೇ ಇರಬೇಕು ಪೇಸ್ಟು, ರನ್ನಿ ಪೇಸ್ಟ್ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ನಮಗೆ ಫಿಲ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ, ಅರ್ಧ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಮತ್ತು 3 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಸ್ವಲ್ಪ ಉಪ್ಪು ಇದನ್ನು ಕೂಡ ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಎಳ್ಳು ಹಾಕಿದ್ರೆ ಅಷ್ಟು ಚೆನ್ನಾಗಿ ರುಬ್ಕೊಳ್ಳೋದಿಲ್ಲ, ಅದಕ್ಕೆ ಈಗ ಎಳ್ಳು ಮತ್ತು ಉಪ್ಪು ಎಲ್ಲ ಹಾಕಿ ಕೊನೆಗೆ ಇನ್ನೊಂದು ಸಲ ರುಬ್ಕೋತಾ ಇದ್ದೀನಿ. ಈಗ ನಮಗೆ ಸ್ಟಫ್ ಮಾಡೋಕ್ಕೆ ಫಿಲ್ಲಿಂಗಿಗೆ ಚಟ್ನಿ ಅಥವಾ ಖಾರ ಏನಂತೀರ ಅದು ರೆಡಿಯಾಗಿದೆ. ಈಗ ಇದನ್ನು ಅಮ್ಮ ಈ ರೀತಿ ಚಿಕ್ಕ ಬದನೆಕಾಯಿನ 4 ಭಾಗವಾಗಿ ಸೀಳಿ ಇಟ್ಟಿದ್ದಾರೆ, ಅದರೊಳಗೆ ಫಿಲ್ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಕನ್ವೀನಿಯೆಂಟೋ ಹಾಗೆ ಫಿಲ್ ಮಾಡ್ಬೋದು. ಸ್ಪೂನ್ ಕನ್ವೀನಿಯೆಂಟ್ ಆದರೆ ಸ್ಪೂನಿಂದಾನೇ ಫಿಲ್ ಮಾಡ್ಬೋದು, ಇಲ್ಲ ಕೈಯಿಂದಾನೇ ಕನ್ವೀನಿಯೆಂಟ್ ಅಂದರೆ ಕೈಯಿಂದಾನೇ ಫಿಲ್ ಮಾಡ್ಬೋದು. ಆದಷ್ಟು ಎಲ್ಲ ಕಡೆನೂ ಚೆನ್ನಾಗೆ ಹತ್ಕೊಳ್ಳೋ ಥರ ಫಿಲ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಸ್ಟಫಿಂಗ್ ಮಾಡಿದ್ರೆ ಬದನೆಕಾಯಿ ಎಣ್ಣೆಗಾಯಿ ಟೇಸ್ಟಿಯಾಗುತ್ತೆ. ಕೆಲವರು ಶೇಂಗಾ ಎಲ್ಲ ಹಾಕಿ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ, ಅದು ಕೂಡ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಾಯಿ ತುರಿಯಿಂದ ಮೇಯ್ನ್ ಮಾಡೋದ್ರಿಂದ ಇದು ಡಿಫ್ರೆಂಟಾಗಿರುತ್ತೆ. ಸೊ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಈಗ ಸ್ಟಫಿಂಗ್ ಎಲ್ಲ ಮಾಡಿ ಬದನೆಕಾಯಿ ರೆಡಿಯಾಗಿದೆ. ಒಗ್ಗರಣೆಗೆ ಅಮ್ಮ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬದನೆಕಾಯಿ ಎಣ್ಣೆಗಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ಎಣ್ಣೆ ಕಾದಿದೆ, ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಹಿಡಿ ಕರಿಬೇವಿನ ಸೊಪ್ಪು ಮತ್ತು ಈ ರೀತಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಿದ್ದಾರೆ. ಖಾರದ ಕ್ಯಾಪ್ಸಿಕಮ್ ಬರುತ್ತಲ್ಲ, ಅದನ್ನು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಏನಿಲ್ಲ. ಮನೇಲಿ ಇತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತ ಹಾಕ್ತಿದ್ದೀವಿ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ತಿದ್ದಾರೆ. ಒಗ್ಗರಣೆಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಗ್ಗರಣೆಯಲ್ಲಿ 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನೆಕ್ಸ್ಟ್ ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತು ಅದನ್ನು ಕೂಡ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ಟಫ್ ಮಾಡಿ ಇಟ್ಕೊಂಡಿರೋ ಎಲ್ಲ ಬದನೆಕಾಯಿಗಳನ್ನ ಹಾಕ್ತಿದ್ದಾರೆ. ನಿಮಗೆ ಇವಾಗ ತುಂಬಾ ಬದನೆಕಾಯಿ ಜಾಸ್ತಿ ಆಗಿದೆ, ಮಸಾಲೆ ಕಡಿಮೆ ಅಂತ ಅನಿಸ್ಬೋದು. ಮೊದಲಿಗೆ ಇಷ್ಟು ಬದನೆಕಾಯಿಗಳನ್ನ ಹಾಕಿ ನಾವು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. 2-3 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಪೇಸ್ಟ್ ಇನ್ನೂ ಮಿಕ್ಕಿರುತ್ತಲ್ಲ, ಸ್ಟಫ್ ಮಾಡಿ ಆದಮೇಲೆ ಕೂಡ ಆ ಮಸಾಲಾನ ಇದಕ್ಕೆ ಹಾಕಬೇಕು. ಬದನೆಕಾಯಿ ಎಣ್ಣೆಗಾಯಿ ರೊಟ್ಟಿ, ಚಪಾತಿ ಹಾಗೆ ಅನ್ನ ಯಾವುದ್ರ ಜೊತೆಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವುದ್ರ ಜೊತೆಗೆ ತಿನ್ನಬೇಕು ಅಂತಿದ್ದೀರಾ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೋಬೇಕು. ಅನ್ನದ ಜೊತೆಗಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಗ್ರೇವಿ ಜಾಸ್ತಿ ಸಿಗುತ್ತೆ. ನಾವು ಇವತ್ತು ರೊಟ್ಟಿ ಜೊತೆ ತಿಂತಾ ಇರೋದ್ರಿಂದ ಗ್ರೇವಿ ಸ್ವಲ್ಪ ಥಿಕ್ಕಾಗಿರಲಿ ಅಂತ ಸ್ವಲ್ಪ ಕಡಿಮೆನೇ ನೀರು ಹಾಕಿದ್ದಾರೆ.
ಈಗ ಇದು 1 ವಿಸಿಲ್ ಬರೋವರೆಗೂ ಕೂಗಿಸಿದ್ರೆ ಸಾಕು. ನಮ್ಮದು ಬದನೆಕಾಯಿ ಸ್ವಲ್ಪ ಎಳೆದಿದೆ, ಬೇಗ ಬೆಂದ್ಬಿಡುತ್ತೆ. ನಿಮ್ಮ ಬದನೆಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಬಲ್ತಿದ್ರೆ ಇನ್ನೊಂದು ವಿಸಿಲ್ ಎಕ್ಸ್ಟ್ರಾ ಓಡಿಸ್ಬೇಕಾಗುತ್ತೆ. ಈಗ 1 ವಿಸಿಲಿಗೆ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿರೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಮೆಲ್ಟ್ ಆಗೋ ಥರ ಆಗಿದೆ. ಬಾಯಲ್ಲಿಟ್ರೆ ಕರಗೋಗೋ ಥರ ಆಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದು ಮರಿಬೇಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಫೀಡ್ಬ್ಯಾಕಿಗೋಸ್ಕರ. ಈಗ ಮಧ್ಯಾಹ್ನದ ಅಡುಗೆಗೆ ಅಮ್ಮ ಮಟನ್ ಚಾಪ್ಸ್ ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದಾರೆ. ಕುಕ್ಕರ್ಗೆ ಅಮ್ಮ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದಾರೆ. ಮಟನ್ ಚಾಪ್ಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ನಾವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಹೆಚ್ಕೊಂಡು ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಜಸ್ಟ್ ಕಲರ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಲದು, ಸ್ವಲ್ಪ ಬ್ರೌನ್ ಕಲರ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದ್ರ ಜೊತೆಗೆ ಅಮ್ಮ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರಿಂದ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಸ್ಮೆಲ್ ಬರುತ್ತೆ. ಹಾಗೆಯೇ ಚಾಪ್ಸಿಗೆ ಮೇನ್ ಪುದೀನಾನೇ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ, ಇದು ಬಾಯಿಗೆ ಸಿಕ್ಕಾಗ. ಈಗ ನೋಡಿ ನಾನು ಹೇಳ್ದಾಗೆ ಗೋಲ್ಡನ್ ಬ್ರೌನ್ ಆದಮೇಲೆ ಅಮ್ಮ ಮಟನ್ ಪೀಸಸ್ನ ಹಾಕ್ತಿದ್ದಾರೆ. ಮಟನ್ ಚಾಪ್ಸಿಗೆ ಮಟನ್ ಬೋನ್ ಇರೋ ಪೀಸಸ್ನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೋನ್ಲೆಸ್ ಪೀಸಸ್ಸಲ್ಲಿ ಅಷ್ಟು ಫ್ಲೇವರ್ ಇರೋದಿಲ್ಲ. ಸೊ ಈಗ ಬೋನ್ ಇರೋ ಪೀಸಸ್ನೆಲ್ಲ ಹಾಕಿ ಮಟನ್ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ದಾರೆ. ಈಗ ಇದಕ್ಕೆ ಅರಿಶಿನದ ಪುಡಿ ಕೂಡ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ಈಗ ಒಂದೊಂದೇ ನಾವು ಮಸಾಲೆ ಹಾಕಿದಾಗೂ ಮಟನ್ನು ಎಲ್ಲ ಫ್ಲೇವರ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈಗ ಟರ್ಮರಿಕ್ ಪೌಡರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಚಿಕ್ಕ ಟೊಮ್ಯಾಟೊ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇದ್ದಾರೆ. ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕು. ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಒಂದು ಮಸಾಲೆ ಹಾಕ್ತಾ ಇದ್ದೀವಿ. ಈ ಮಸಾಲಾನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಯಾಕಂದರೆ ಇನ್ನೊಂದು ಐಟಮ್ಗೂ ಕೂಡ ಇದೇ ಮಸಾಲಾನ ಯೂಸ್ ಮಾಡ್ತಿರೋದು ನಾವು. ಸೊ ಆ ಐಟಮ್ಗೆ ಮಸಾಲ ರುಬ್ಬುವಾಗ ನಾನು ತೋರಿಸ್ತೀನಿ. ಇದಕ್ಕೂ ಕೂಡ ನೀವು ಕನ್ಸಿಸ್ಟೆನ್ಸಿ ಅನ್ನದ ಮೇಲೆ ತಿನ್ನಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು, ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಚಪಾತಿ ಜೊತೆಗೂ ತಿಂತಿದ್ದೀವಿ, ಅನ್ನದ ಜೊತೆಗೂ ತಿಂತಿದ್ದೀವಿ. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀವಿ. ಈಗ ನೋಡಿಕೊಂಡು ಅಮ್ಮ ನೀರು ಹಾಕ್ತಾ ಇದ್ದಾರೆ. ಈಗ ನಿಮಗೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಈಗ ಎಷ್ಟು ಕನ್ಸಿಸ್ಟೆನ್ಸಿ ಕಾಣ್ತಿದೆಯೋ ಕುಕ್ಕರ್ ಕೂಗಿದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಸೊ ಸ್ವಲ್ಪ ಎಕ್ಸ್ಟ್ರಾನೇ ನೀರು ಹಾಕಿದ್ದಾರೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದಾರೆ. ನಾವು ಮಸಾಲೆಗೆ ಕೂಡ ಅವರು ಉಪ್ಪು ಹಾಕಿದ್ವಿ. ಸೊ ಇದಕ್ಕೆ ಉಪ್ಪನ್ನ ಕಡಿಮೆನೇ ಹಾಕ್ತಿದ್ದೀವಿ. ಈಗ ಕುಕ್ಕರಲ್ಲಿ 4 ರಿಂದ 5 ವಿಸಿಲ್ ಬರೋವರೆಗೂ ಕೂಗಿಸ್ತಿದ್ದಾರೆ. ಈಗ ನಾವು ನೆಕ್ಸ್ಟ್ ಮಾಡ್ತಿರೋದು ಮಟನ್ ಕೈಮಾ ಬಾಲ್ಸ್, ಅಂದರೆ ಕೈಮಾ ಉಂಡೆ. ಇದಕ್ಕೆ ಅಮ್ಮ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದಾರೆ. ನಾನು ಆಗಲೇ ಹೇಳ್ದಾಗೆ ಮಸಾಲ ರುಬ್ಬಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದೇ ಮಸಾಲಾನ ನೀವು ಕೈಮಾಗೂ ಯೂಸ್ ಮಾಡ್ಬೋದು, ಮಟನ್ ಚಾಪ್ಸ್ಗೂ ಯೂಸ್ ಮಾಡ್ಬೋದು. ಈ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಬೆಳ್ಳುಳ್ಳಿ, ಮತ್ತು 1 ಚಿಕ್ಕ ಈರುಳ್ಳಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಮತ್ತು 1/2 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಚೂರು ಪೀಸಸ್ ತೊಗೊಂಡಿದ್ದಾರೆ. ಒಂದು 4-5 ಪೆಪ್ಪರ್ ಕಾಳು, 4-5 ಲವಂಗ, ಹಾಗೆ ಒಂದು 2-3 ಚಿಕ್ಕ ಚಕ್ಕೆ ಪೀಸಸ್ಸು, ಒಂದೇ ಒಂದು ಏಲಕ್ಕಿ, ಹಾಗೆಯೇ 1 ಇಂಚ್ ಶುಂಠಿ ಕೂಡ ಹಾಕಿದ್ದಾರೆ. ಈಗ ಫಸ್ಟ್ ಮೆಣಸಿನ್ಕಾಯಿ ಹುರ್ಕೊಂಡಿರೋದನ್ನು ಮಿಕ್ಸರ್ ಜಾರಿಗೆ ಹಾಕ್ತಿದ್ದೀನಿ ನಾನು. ಅದಾದಮೇಲೆ ಈ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಥಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು. ಯಾಕಂದರೆ ಕೈಮಾದಲ್ಲಿ ಸ್ವಲ್ಪ ನೀರು ಕಡಿಮೆನೇ ಇರಬೇಕು. ನೀರು ಜಾಸ್ತಿ ಇದ್ದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಉಂಡೆ ಕಟ್ಟಿದ್ರೂ ಆಮೇಲೆ ಫ್ರೈ ಮಾಡುವಾಗ ಬಿಟ್ಕೊಂಡ್ಬಿಡುತ್ತೆ, ಕ್ರ್ಯಾಕ್ ಆಗಿಬಿಡುತ್ತೆ. ಸೊ ಇದಕ್ಕೆ ಆದಷ್ಟು ಕಡಿಮೆ ನೀರು ಹಾಕಿ ಪೇಸ್ಟ್ ಮಾಡ್ಕೋತಿದ್ದೀನಿ. ಆಮೇಲೆ ನೀವು ಇದೇ ಮಸಾಲಾನ, ಮಿಕ್ಕಿರೋ ಮಸಾಲಾನ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಾಪ್ಸಿಗೆ ಹಾಕ್ಕೋಬೋದು. ಬಟ್ ಫಸ್ಟಿಗೆ ಕೈಮಾಗಿ ತಕ್ಕೊಳ್ಳೋಕ್ಕೂ ಮುಂಚೆ ನೀರು ಕಡಿಮೆನೇ ಇರಬೇಕು. ಈಗ ಎಲ್ಲನೂ ನಾನು ದೊಡ್ಡ ಜಾರಲ್ಲಿ ಸ್ಟಫ್ ಮಾಡಿದ್ದಾಯಿತು. ನೋಡಿದ್ರಲ್ಲ, ಈ ಜಾರ್ ಎಷ್ಟು ಚಿಕ್ಕದಾಗಿ ಕಾಣಿದ್ರೂ ಎಷ್ಟೊಂದು ಮಸಾಲೆ ಇಡಿಸುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಈಗ ಇನ್ನೊಂಚೂರು ಇದಕ್ಕೆ ಉಪ್ಪು ಕೂಡ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನಾವು ಮಸಾಲೆಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೀವು ಕೈಮಾ ಮತ್ತು ಚಾಪ್ಸ್ಗೆ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಈಗ ಮಸಾಲೆ ರೆಡಿಯಾಗಿದೆ. ಅಮ್ಮ ಕೈಮಾನ
ಚೆನ್ನಾಗಿ ಹಿಂಡಿ, ಅಂದರೆ ಮಟನ್ ಕೈಮಾ ಬೋನ್ಲೆಸ್ ಪೀಸಸ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಚೆನ್ನಾಗಿ ಹಿಂಡ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ನೀರು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಕೈಮಾ ಬಾಲ್ಸು. ಅದಕ್ಕೆ ಈಗ ಈ ಹಿಂಡಿರೋ ಮಟನ್ ಪೀಸಸ್ಗೆ ನಾನು ಖಾರನ ಸ್ವಲ್ಪನೇ ಹಾಕ್ತಿದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಕೈಮಾ ಬಾಲ್ಸ್ ತುಂಬಾ ಸ್ಟ್ರಾಂಗ್ ಆದರೆ ತಿನ್ನೋಕ್ಕಾಗೋದಿಲ್ಲ. ಸೊ ಮೀಡಿಯಮ್ ಸ್ಟ್ರಾಂಗ್ ಇರಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸೊ ಒಂದು ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಸೊ ನಾನು ಕೂಡ ಒಂದೊಂದೇ ಚಮಚ ಹಾಕಿ ಕಲಸಿ ನೋಡಿದ್ದಾರೆ ಈಗ ಅಮ್ಮ. ಸೊ ಈ ಕನ್ಸಿಸ್ಟೆನ್ಸಿ ಮತ್ತು ಖಾರ ಎಲ್ಲ ಕರೆಕ್ಟ್ ಇದೆ. ಈಗ ನಾನು ಇದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸರ್ ಜಾರಿಗೆ ಹಾಕಿ ರಫಾಗೆ ಚಾಪ್ ಮಾಡ್ಕೋತಾ ಇದ್ದೀನಿ. ಚಾಪ್ ಅನ್ನೋದಕ್ಕಿಂತ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಫೈನ್ ಪೇಸ್ಟ್ ಆಗೋದೇನು ಬೇಡ, ಜಸ್ಟ್ ರಫಾಗಿ ರುಬ್ಬಿದ್ರೆ ಸಾಕು. ನಿಮ್ಮ ಹತ್ರ ಫುಡ್ ಪ್ರಾಸೆಸರ್ ಇದ್ದರೆ ಅದರಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ಈಗ ಅದು ರುಬ್ತಾ ಇದ್ದಾಗೆ ನಾನು ಈ ಕಡೆ ಚಪಾತಿ ಅಂದರೆ ಫುಲ್ಕ ಕೂಡ ಮಾಡ್ತಾ ಇದ್ದೀನಿ. ನಾನು ಹೇಗೆ ಫುಲ್ಕ ಮಾಡ್ತೀನಿ ಇಷ್ಟು ಫ್ಲಫಿಯಾಗಿ ಊದ್ಕೊಳ್ಳೋ ಥರ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ಈ ಥರ ಸಾಫ್ಟ್ ಚಪಾತೀಸ್ ಅಥವಾ ಫುಲ್ಕಾಸ್ ಮಾಡ್ಕೋಬೋದು. ಈ ಚಾಪ್ಸ್ ಜೊತೆಗೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ನಾವು ಇದ್ರ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಟಿವಿಯಲ್ಲೆಲ್ಲ ಈ ರೀತಿ ಫುಲ್ಕ ಮಾಡೋದು ತೋರಿಸಿದಾಗ ಆಶೀರ್ವಾದ್ ಆ್ಯಡಲ್ಲೆಲ್ಲ ಈ ರೀತಿ ನಾವು ಮಾಡಿದ್ರೆ ಮನೇಲಿ ಆಗೋದೇ ಇಲ್ವಲ್ಲ ಅಂತ ಅನ್ಕೋತಿರ್ತೀವಿ. ನಾನು ಯೂಸ್ ಮಾಡ್ತಿರೋದು ಕೂಡ ಆಶೀರ್ವಾದ್ ಆಟನೇ ಈಗ. ಯಾಕಂದರೆ ನೀವು ಕೂಡ ತುಂಬ ಜನ ನಾವು ಅದೇ ಹಿಟ್ಟು ಯೂಸ್ ಮಾಡೋದು ಅಂತ ಹೇಳ್ತಿದ್ರಿ. ಸೊ ಆ ಹಿಟ್ಟಲ್ಲೇ ಈ ರೀತಿ ಫ್ಲಫಿಯಾಗಿ ಮಾಡ್ಬೋದು. ಯಾವ ಥರ ಅಂತ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಕೈಮಾ ಎಲ್ಲ ನಾನು ಚೆನ್ನಾಗೆ ಬ್ಲೆಂಡ್ ಮಾಡಿದ್ದೀನಿ. ಈ ರೀತಿ ರಫಾಗೆ ಪೇಸ್ಟ್ ಆಗಿದೆ. ಇದನ್ನು ಅಮ್ಮ ಈ ರೀತಿ ಕೈಯಿಂದ ಚಿಕ್ಕ ಉಂಡೆ ಕಟ್ತಾ ಇದ್ದಾರೆ. ತುಂಬಾ ನೈಸ್ ಮಾಡ್ತಾ ಇಲ್ಲ, ಯಾಕಂದರೆ ಹಾಕೋಕ್ಕೂ ಮುಂಚೆ ಇನ್ನೊಂದು ಸಲ ನೈಸ್ ಮಾಡಿನೇ ಹಾಕೋದು. ಸೊ ರಫಾಗೆ ಈ ರೀತಿ ಚಿಕ್ಕ ಉಂಡೆಗಳನ್ನ ಕಟ್ತಾ ಇದ್ದಾರೆ. ನಿಮಗೆ ಉಂಡೆ ನೈಸಾಗಿ ಬರಲಿಲ್ಲ ಅಂದರೆ ಒಂದು ಬೌಲಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಕೈ ಅದ್ಕೊಂಡು ಕೂಡ ಉಂಡೆನ ನೈಸ್ ಮಾಡ್ಬೋದು. ಆದಷ್ಟು ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈಗ ನಾನು 2 ಕಡೆ ಈ ರೀತಿ ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ. ಇದರಲ್ಲಿ ಎಣ್ಣೆ ಕಾದಿದ್ದಾದಮೇಲೆ ನಾನು ಅಮ್ಮ ಸೇರಿ ಆ ಉಂಡೆನ ಮತ್ತೊಂದು ಸಲ ನೈಸ್ ಮಾಡಿ ಹಾಕ್ತಾ ಇದ್ದೀವಿ ಪ್ಯಾನಲ್ಲಿ. ಪ್ಯಾನನ್ನು ತುಂಬ ಓವರ್ ಕ್ರೌಡ್ ಮಾಡೋದು ಬೇಡ. ಹಾಗೆಯೇ ಡೀಪ್ ಫ್ರೈ ಕೂಡ ಮಾಡಿದ್ರೆ ತುಂಬ ಆಯಿಲ್ ಕನ್ಸ್ಯೂಮ್ ಆಗುತ್ತೆ. ಹಾಗೆಯೇ ನಾವು ಫ್ರೈ ಮಾಡಿರೋ ಆಯಿಲ್ನ ಮತ್ತೆ ಯೂಸ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೆ ನಾವು ಶಾಲೋ ಫ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಕಡಿಮೆ ಆಯಿಲ್ನ ಯೂಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀವಿ. ಹೀಟನ್ನು ಸ್ವಲ್ಪ ಮೀಡಿಯಮ್ ಟು ಹೈ ರೇಂಜಲ್ಲಿ ಇಟ್ಟಿದ್ದೀವಿ. ತುಂಬಾ ಸಿಮ್ಮರಲ್ಲಿ ಕೂಡ ಇಡಬಾರ್ದು, ತುಂಬ ಹೈ ಫ್ಲೇಮಲ್ಲಿ ಕೂಡ ಇಡಬಾರ್ದು. ಉಂಡೆಗಳ ಮಧ್ಯ ಸ್ವಲ್ಪ ಗ್ಯಾಪ್ ಇರಬೇಕು, ಇಲ್ಲಾಂದರೆ ಕೈ ಆಡ್ಸೋಕ್ಕಾಗೋದೇ ಇಲ್ಲ. ಈಗ ನೋಡಿ ಇಷ್ಟು ಡಿಫ್ರೆನ್ಸ್ ಅಂದರೆ ಇಷ್ಟು ಡಿಸ್ಟೆನ್ಸಲ್ಲಿ ನಾನು ಉಂಡೆಗಳನ್ನ ಹಾಕಿದ್ದೀನಿ. ತುಂಬ ಜಾಸ್ತಿನೂ ಹಾಕಿಲ್ಲ. ಈಗ ನಾನು ಒಂದು 5 ನಿಮಿಷ ಏನೂ ಕೈ ಆಡಿಸ್ದೆ ಹಾಗೇ ಫ್ರೈ ಆಗಕ್ಕೆ ಬಿಟ್ಟಿದ್ದೆ. ಸೊ ಕೆಳಗಡೆ ಲೈಟಾಗಿ ಬ್ರೌನ್ ಆಗಿದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಎಲ್ಲನೂ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ಈ ಕಡೆ ಕೂಡ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಚಾಪ್ಸ್ ಜೊತೆಗೆ ಸ್ವಲ್ಪ ಅನ್ನನೂ ತಿನ್ನೋಣ ಅಂತ. ಈಗ 2 ಕಡೆ ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. 2 ಸೈಡು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಎಲ್ಲನೂ ಒಂದರಲ್ಲೇ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಇನ್ನೊಂದು ಸಲ ಹೈ ಫ್ಲೇಮಲ್ಲಿ ಕಲರ್ ಡಾರ್ಕ್ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಔಟರ್ ಲೇಯರ್ ಎಲ್ಲ ಚೆನ್ನಾಗಿ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ಈಗ ಕೈಮಾ ಬಾಲ್ಸ್ ರೆಡಿಯಾಗಿದೆ. ತುಂಬಾ ಸಿಂಪಲ್ ಮಾಡೋದು. ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ರೆಸಿಪಿಗೋಸ್ಕರ. ಅಮ್ಮ ಬಂದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಅಂತಿದ್ದೆ. ಸೊ ನಿಮ್ಮ ಪ್ರಾಮಿಸ್ನ ಉಳಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕೂಡ ಕೂಗಿ ಚಾಪ್ಸ್ ಕೂಡ ರೆಡಿಯಾಗಿದೆ. ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ. ಮಟನ್ ಪೀಸಸ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಒಂದೇ ಖಾರನ ರುಬ್ಬಿ 2 ಐಟಮ್ಗೂ ಹಾಕಿ ಮಾಡಿದ್ವಿ. ತುಂಬ ಟೈಮ್ ಸೇವ್ ಆಗುತ್ತೆ. 2 ಥರ ಖಾರ ರುಬ್ಬಬೇಕಾಗಿಲ್ಲ. ನೀವು ಕೂಡ ನೆಕ್ಸ್ಟ್ ಟೈಮ್ ಮಟನ್ ತಂದಾಗ ಈ ರೀತಿ 2 ಐಟಮ್ನ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ, ನೀವು ಎಂಜಾಯ್ ಮಾಡಿ, ಅವ್ರಿಗೂ ಎಂಜಾಯ್ ಮಾಡಿಸಿ. ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ಬರೆಯೋದು ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತೀನಿ. ಈಗ ಸಂಜೆ ಆಗಿದೆ. ಮಧ್ಯಾಹ್ನದ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ತಲೆ ಸ್ನಾನ ಮಾಡಿ ಈಗ ತಲೆ ಕೂದಲೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನಾನು 2-3 ವಾರದಿಂದ ಈ ರೆಡ್ ಆನಿಯನ್ ಹೇರ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಎವ್ರಿ ಟೈಮ್ ನಾನು ತಲೆ ಸ್ನಾನ ಮಾಡಿ ಒಣಗಿಸ್ಕೊಂಡಿದ್ದಾದಮೇಲೆ ಈ ಹೇರ್ ಸ್ಪ್ರೇನ ನಾನು ಕಂಪ್ಲೀಟ್ ಸ್ಕ್ಯಾಲ್ಪಿಗೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ. ಇದರಿಂದ ನನಗೆ ಹೇರ್ ಗ್ರೋತ್ ಜಾಸ್ತಿ ಆಗಿ ಹೇರ್ ಫಾಲ್ ಕಡಿಮೆ ಆಗಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿದೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಯಾಕಂದರೆ ನಾನು ಕೆಮಿಕಲ್ ಫ್ರೀ ಏನೇ ಪ್ರಾಡಕ್ಟ್ ಇದ್ರೂ ನನಗೆ ಅದರಿಂದ ಬೆನಿಫಿಟ್ ಸಿಗ್ತಿದ್ರು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಬಾಟಲ್ ಮೇಲೂ ಕೂಡ ಡೈರೆಕ್ಷನ್ಸ್ ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದ್ರದ್ದೇನು
ಪ್ಲಸ್ ಪಾಯಿಂಟ್ ಅಂದರೆ ಇದು ಸ್ಪ್ರೇ ಆಗಿರೋದ್ರಿಂದ ವರ್ಕಿಂಗ್ ವುಮನ್ಗೆ ನಿಮಗೆ ತುಂಬ ಟೈಮ್ ಕಡಿಮೆ ಇದೆ ಅಂದರೆ ತುಂಬಾ ಈಸಿ ಕನ್ವೀನಿಯೆಂಟ್ ಅಪ್ಲೈ ಮಾಡೋದು. ಈ ರೀತಿ ನೀವು ಬೈತಲೆ ಥರ ತಕ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಸ್ಪ್ರೇ ಮಾಡ್ಬೋದು. ನಾನು ಕಂಪ್ಲೀಟ್ ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡ್ತೀನಿ. ಇದರಿಂದ ಸ್ಕ್ಯಾಲ್ಪ್ ಹೆಲ್ದಿಯಾಗಿರುತ್ತೆ, ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ. ಇದರಲ್ಲಿ ಕೆಮಿಕಲ್ಸೇ ಇಲ್ಲ, 7 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಎಲ್ಲನೂ ಆರ್ಗ್ಯಾನಿಕ್ ಆ್ಯಂಡ್ ಹರ್ಬಲ್ ಎಕ್ಸ್ಟ್ರಾಕ್ಟ್ಸೇ. ಇದು ಒಂಚೂರು ಆಯಿಲಿ ಇಲ್ಲ, ಇದು ವಾಟರ್ ಬೇಸ್ಡ್ ಹೇರ್ ಸ್ಪ್ರೇ. ಸೊ ನಿಮಗೆ ಆಯಿಲಿ ಆಗೋದಿಲ್ಲ, ಗ್ರೀಸಿ ಆಗೋದಿಲ್ಲ, ಸ್ಟಿಕ್ಕಿ ಅನ್ಸೋದಿಲ್ಲ ಕೂದಲು. ನೀವು ಹಚ್ಚಿ ಸ್ವಲ್ಪ ಹೊತ್ತು ಹೇರ್ ಮಸಾಜ್ ಮಾಡಿದ್ರೆ, ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಎಲ್ಲ ಸ್ಕ್ಯಾಲ್ಪ್ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ನೀವೇನು ಹಚ್ಚಿದ್ದೀರಾ ಅಂತ ನಿಮಗೆ ಅನ್ಸೋದೇ ಇಲ್ಲ. ಕೂದಲಿಗೆ ಈರುಳ್ಳಿ ಎಷ್ಟು ಒಳ್ಳೆಯದು ಅಂತ ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಆಲ್ರೆಡಿ ನೀವು ಎಲ್ಲ ಕಡೆ ನೋಡಿರ್ತೀರ, ಓದಿರ್ತೀರ, ಅದ್ರ ಬಗ್ಗೆ ಗೊತ್ತಿರುತ್ತೆ. ಇದನ್ನು ಡೈಲಿ ಮಲ್ಗೋಕ್ಕೂ ಮುಂಚೆ ಕೂಡ ಸ್ಪ್ರೇ ಮಾಡ್ಕೊಂಡು ಮಲ್ಕೋಬೋದು. 2-3 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸಾಕು. ಹಾಗೆಯೇ ನಿಮಗೆ ಹೇರ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇದೆ ಅಂದರೆ ಡೈಲಿ ಟ್ವೈಸ್ ಕೂಡ ಅಪ್ಲೈ ಮಾಡ್ಬೋದು. ಈಗ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಕಡೆ ಸ್ಪ್ರೇ ಮಾಡಿದ್ದಾದಮೇಲೆ. ಒಂದು 2-3 ನಿಮಿಷದಲ್ಲೇ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿ ಡ್ರೈ ಆಗೋಗ್ಬಿಡುತ್ತೆ. ನೀವು ಯಾವುದೇ ಸ್ಪ್ರೇ ಹಚ್ಚಿದ್ದೀರಾ ಅಂತಲೇ ನಿಮ್ಗೆ ಅನ್ಸೋದಿಲ್ಲ. ಈಗ ಎಲ್ಲ ಅಬ್ಸಾರ್ಬ್ ಆಗಿ ಡ್ರೈ ಆಗಿದ್ದಾದಮೇಲೆ ನಾನು ನಾರ್ಮಲ್ ಆಗಿ ತಲೆ ಬಾಚ್ಕೊಂಡು ಗಂಟು ಹಾಕೋತಾ ಇದ್ದೀನಿ. ಈ ಹರ್ಬಲ್ ಮಾಂಕ್ಸ್ ರೆಡ್ ಅನಿಯನ್ ಹೇರ್ ಸ್ಪ್ರೇ ತೊಗೊಳಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕಂದ್ರೂ ಅವ್ರ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಪರ್ಚೇಸ್ ಮಾಡೋಕ್ಕೂ ಮುಂಚೆ ಅಲ್ಲೆಲ್ಲ ಹೋಗಿ ಅವರ ರಿವ್ಯೂಸ್ ಆಗಲಿ, ಅದ್ರ ಇಂಗ್ರೀಡಿಯೆಂಟ್ಸ್ ಆಗಲಿ ಎಲ್ಲನೂ ಚೆಕ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. See you all in my next vlog. Till then, take care. Bye bye.